ಸ್ನೇಹಿತರೆ, ನೆಕ್ಸ್ಟ್ ನಾವು ಕಾಲುಗಳನ್ನು ಮಾಡೆಲ್ ಮಾಡೋಣ. ಈ ಕಾಲು ಮಾಡೆಲ್ ಮಾಡೋದಕ್ಕೆ ಆ್ಯಕ್ಚುಲಿ ನೀವು ನೋಡ್ಬೋದು, ಸೊ ಈ ಕಾಲುಗಳು ಬಾಡಿಯಿಂದ ಸಪ್ರೇಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾವು ಕಾಲುಗಳನ್ನ ಸಪ್ರೇಟಾಗಿ ಮಾಡೆಲ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಮತ್ತು ಇದರಲ್ಲಿ ತುಂಬ ಡೀಟೇಲ್ಸ್ ಇದೆ, ಹಾಗಾಗಿ ಸ್ವಲ್ಪ ಮೆಶ್ ಜಾಸ್ತಿ ಕೊಡಬೇಕಾಗಿ ಬರ್ಬೋದು. ಹಾಗಾಗಿ ಇವೆರಡನ್ನು ಸಪ್ರೇಟಾಗಿ ಇಡೋದೇ ಒಳ್ಳೇದು ಅನ್ಸುತ್ತೆ. ಸೊ ಇಲ್ಲಿ ಬಾಕ್ಸ್ ತಗೊಳ್ಳೋ ಬದಲು ನಾನು ಆ್ಯಕ್ಚುಲಿ ಒಂದು ಸಿಲಿಂಡರ್ನ ತಗೊಳ್ತೀನಿ. ಯಾಕೆ ಅಂದರೆ ಸೊ ಈ ಸಬ್ ಡಿವಿಷನ್ ಆಕ್ಸಸ್ ಏನಿದೆ, ಸೊ ಇದನ್ನ ಬೆಟರ್. ಓಕೆ, ಸೊ 10 ಇಡೋದು ನಾವು. ಯಾಕೆ ಅಂದರೆ ನೀವು ನೋಡ್ಬೋದು ಬಾತುಕೋಳಿಯ ಈ ಕಾಲುಗಳು ಹೇಗಿರುತ್ತೆ ಅಂದರೆ ಒಂದು ಸಿಲಿಂಡರ್ ಥರ ಇದೆ, ಮತ್ತು 3 ಬೆರಳುಗಳಿದೆ. ಓಕೆ, ಸೊ 3 ಮುಖ್ಯವಾದ ಇಲ್ಲಿ ಬೆರಳುಗಳಿದೆ, ಮತ್ತು ಅದರ ಮಧ್ಯದಲ್ಲಿ ಒಂದು ತೆಳುವಾದ ಪದರಿದೆ. ಸೊ ಹಾಗಾಗಿ ನಮಗೆ 3 ಎಕ್ಸ್ಟ್ರೂಡ್ ಮಾಡೋದಕ್ಕೆ 3 ಜಾಗ ಬೇಕು. ಸೊ 3 ಫೇಸಸ್ಗಳು ಬೇಕು. ಸೊ ಇಲ್ಲಿ ನೀವು 10 ಇಟ್ಟರೆ ನಿಮಗೆ ಅದು ಸರಿಯಾಗಿ ಸಿಗುತ್ತೆ 3. ಓಕೆ, ಸೊ ನಂತರ ಈಗ ಇದನ್ನು ಸ್ಕೇಲ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇಲ್ಲಿ ತಂದಿಡಿ. ಓಕೆ, ಸೊ ಹೀಗಿರಲಿ. ಈಗ ಸೊ ಟಾಪ್ ವ್ಯೂ ಹೋಗ್ಬಿಟ್ಟು ಈ ಸಿಲಿಂಡರಿನ ಪಿವಟ್ ಪಾಯಿಂಟ್ ಏನಿದೆ, ಸೊ ಅದನ್ನು ಡಿಪ್ರೆಸ್ ಮಾಡಿ ಹಾಗೆ ಎಕ್ಸ್ನ ಇಟ್ಕೊಂಡ್ರೆ ಪಿವಟ್ ಪಾಯಿಂಟ್ ಆಗ ಇಲ್ಲಿ ಗ್ರಿಡ್ ಪಾಯಿಂಟಿಗೆ ಸ್ನ್ಯಾಪ್ ಆಗುತ್ತೆ. ಸೊ ಈಗ ಮತ್ತೆ ವಾಪಸ್ ಡಿಪ್ರೆಸ್ ಮಾಡಿ ಅಲ್ಲಿ ಫಿಕ್ಸ್ ಆಗುತ್ತೆ. ಸೊ ನಮಗೆ ಬೇಕಿದ್ರೆ ಮಧ್ಯದಲ್ಲಿ ಇಟ್ಕೋಬೋದು ಇನ್ನೂ ಸ್ವಲ್ಪ ಈ ಥರ. ಓಕೆ, ಸೊ ಈಗ ಸಿಲಿಂಡರ್ ಸೆಲೆಕ್ಟ್ ಆಗಿದೆ, ಅದರ ಪಿವಟ್ ಪಾಯಿಂಟ್ ಮಧ್ಯದಲ್ಲಿದೆ. ಸೊ ಇವಾಗ ಅದನ್ನು ನಾವು ಮಿರರ್ ಮಾಡೋಣ. ಸೊ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಮಿರರ್ ಮಾಡಿ, ಕಟ್ ಜಾಮೆಟ್ರಿ ಆಫ್ ಮಾಡಿ, ಆಕ್ಸೆಸ್ ಎಕ್ಸ್ ಇದೆ, ವರ್ಡ್ ಇದೆ, ಕರೆಕ್ಟಾಗಿದೆ. ಮರ್ಚ್ ಬಾರ್ಡರ್ ಬೇಡ, ಡು ನಾಟ್ ಮರ್ಚ್ ಅಂತ ಹೇಳಿ. ಸೊ ಈಗ ಸಿಮೆಟ್ರಿ ಆನ್ ಆಗಿರಬೇಕು, ಬಟ್ ಆಬ್ಜೆಕ್ಟ್ ಎಕ್ಸ್ ಸಿಗಲ್ಲ. ಸಿಮೆಟ್ರಿ ಇಲ್ಲಿ ವರ್ಡ್ ಎಕ್ಸಿಗೆ ಆನ್ ಆಗಿರಬೇಕು. ಓಕೆ, ಸೊ ಇದು ವರ್ಡ್ ಎಕ್ಸ್ ಅಂತ ಇಟ್ಟರೆ ಇದು ಸರಿಯಾಗಿ ಕೆಲಸ ಮಾಡುತ್ತೆ. ಓಕೆ, ಸೊ ಈಗ ನಾವು ಒಂದು ಕಾಲನ್ನು ನಾವು ಮಾಡೆಲ್ ಮಾಡ್ತೀವಿ, ಮತ್ತೊಂದು ಅದಾಗೆ ಅದು ಆಟೋಮೆಟಿಕಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೆಲೆಕ್ಟ್ ಆಗಿದೆ, ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಒಂದು ಎಡ್ಜ್ ಲೂಪ್ನ ಕ್ರಿಯೇಟ್ ಮಾಡಿ. ಸೊ 3 ಫೇಸಸ್ಗಳಿಗೆ ಬಹುಶಃ ಎಡ್ಜ್ ಲೂಪ್ ಏನಿದೆ ಇದನ್ನು ಸ್ವಲ್ಪ ಕೆಳಗಡೆ ಮಾಡೋಣ. ಓಕೆ, ಸೊ ಈಗ ಫೇಸಿಗೆ ಹೋಗ್ಬಿಟ್ಟು ಆ 3 ಫೇಸಸ್ಗಳೇನು ಸೆಲೆಕ್ಟ್ ಆಗಿದೆ, ಸೊ ಅವ್ರನ್ನ ಎಕ್ಸ್ಟ್ರೂಡ್ ಮಾಡೋಣ. ಬಟ್ ಎಕ್ಸ್ಟ್ರೂಡ್ ಮಾಡುವಾಗ ಎಕ್ಸ್ಟ್ರೂಡ್ ಮಾಡಿ ಈ ಕೀ ಫೇಸಸ್ ಟುಗೆದರ್ ಆಫ್ ಮಾಡಿ, ನಂತರ ಲೋಕಲ್ ಟ್ರಾನ್ಸ್ಲೇಟ್ ಸೈಡಲ್ಲಿ ಎಕ್ಸ್ಟ್ರೂಡ್ ಮಾಡಿ. ಈ ಥರ ಎಕ್ಸ್ಟ್ರೂಷನ್ ಏನಾಗುತ್ತೆ ಒಂದು ಸ್ವಲ್ಪ ಮುಂದೆ ತನಕ ಬರಲಿ. ಹೀಗೆ ಎಡ್ಜ್ ಲೂಪ್ನ ಆ್ಯಡ್ ಮಾಡಿ, ನಂತರ ಈ 2 ಫೇಸಸ್ಗಳನ್ನ ಕನೆಕ್ಟ್ ಮಾಡೋಣ. ಓಕೆ, ಸೊ ಈ ಫೇಸ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇ ಎಕ್ಸ್ಟ್ರೂಡ್ ಮಾಡಿಬಿಟ್ಟು, ಸೊ ಇದನ್ನು ಸ್ವಲ್ಪ ಹೊರಗೆ ಎಕ್ಸ್ಟ್ರೂಡ್ ಮಾಡ್ಕೊಳ್ಳಿ ಈ ಥರ. ನಂತರ ಸೊ ಈ ಎಡ್ಜ್ ಏನಿದೆ, ಈ ಎಡ್ಜನ್ನ ಈ ಎಡ್ಜ್ಗೆ ಕನೆಕ್ಟ್ ಮಾಡೋಣ. ಓಕೆ, ಸೊ ಮೊದಲು ಕೆಳಗಡೆ ಇದ್ದು ವರ್ಟೆಕ್ಸ್ ಸೆಲೆಕ್ಟ್ ಮಾಡಿ ಶಿಫ್ಟ್ ರೈಟ್ ಕ್ಲಿಕ್ ಮರ್ಜ್ ವರ್ಟೆಕ್ಸ್ ಟಾರ್ಗೆಟ್ ವೆಲ್ಡ್. ಸೊ ಇದನ್ನು ಈ ವರ್ಟೆಕ್ಸ್ ಮೇಲೆ ಇಡಿ, ಈ ವರ್ಟೆಕ್ಸ್ನ ಈ ವರ್ಟೆಕ್ಸ್ ಮೇಲೆ ಇಡಿ. ಓಕೆ, ಸೊ ಆಗ ಇಲ್ಲಿ ಒಂದು ಎಕ್ಸ್ಟ್ರಾ ಫೇಸ್ ಸಿಗುತ್ತೆ ನಮಗೆ. ಇದನ್ನು ಹೊರಡೆ ಅದೇ ಕೆಲಸನ ಇಲ್ಲಿ ಕೂಡ ಮಾಡೋಣ. ಸೊ ಫೇಸ್ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಇ. ಸೊ ಈ ವರ್ಟೆಕ್ಸ್ನ ಇದಕ್ಕೆ ಇದಕ್ಕೆ. ಸೊ ಒಂದ್ಸಲ ಇದನ್ನು 3 ಪ್ರೆಸ್ ಮಾಡಿ ನೋಡಿ. ಸೊ ಈ ಥರ ಬರ್ತಾ ಇದೆ. ಓಕೆ, ಆ್ಯಕ್ಚುಲಿ ಹಿಂದೆ ಕೂಡ ಒಂದು 2 ಫೇಸ್ನ ಸೆಲೆಕ್ಟ್ ಮಾಡಿ ಒಂದು ಸ್ವಲ್ಪ ಎಕ್ಸ್ಟ್ರೂಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಇದನ್ನು ಸೆಲೆಕ್ಟ್ ಮಾಡಿ ನಾವು ಒಂದು ರೌಂಡ್ ಆಫ್ ಸ್ಮೂತ್ನೆಸ್ ಅಪ್ಲೈ ಮಾಡೋಣ. ಸೊ ಒಂದಷ್ಟು ಸ್ಮೂತ್ನೆಸ್ ಬಂದಿದೆ. ಈಗ ನಾವು 3 ಪ್ರೆಸ್ ಮಾಡಿ ಇಟ್ಕೊಂಡು ಅಥವಾ 1 ಇಟ್ಕೊಂಡು ಈ ವರ್ಟೆಕ್ಸ್ನ ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಳ್ಳೋಣ, ಸ್ವಲ್ಪ ಮೆಶ್ ಕ್ಲೀನಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಓಕೆ, ಇಲ್ಲಿ ಒಳಗಡೆ ಯಾವುದೋ ಒಂದು ವರ್ಟೆಕ್ಸ್ ಹೋಗಿದೆ, ತುಂಬ ಹಿಂದ್ಗಡೆ ಹೋಗಿದೆ. ಸೊ ಅದನ್ನು ಸ್ವಲ್ಪ ಹೊರಡೆ ತೊಗೊಂಬನ್ನಿ. ಇಲ್ಲೂ ಅಷ್ಟೇ ಒಂದು ವರ್ಟೆಕ್ಸ್ ತುಂಬ ಹೊರಗಡೆ ಹೋಗಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಅದನ್ನು ಕೂಡ ಹೊರಗಡೆ ತೊಗೊಂಬನ್ನಿ. ಈಗ 3 ಪ್ರೆಸ್ ಮಾಡಿ ನೋಡಿ.
ಈಗ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಓಕೆ ಸ್ನೇಹಿತರೆ, ಸೊ ಇವಾಗ ಕಾಲ್ಗಳು ಕಂಪ್ಲೀಟ್ ಆಗಿದೆ. ಇನ್ನಷ್ಟು ಫೈನ್ ಟ್ಯೂನ್ ಬೇಕಿದ್ರೆ ಮಾಡ್ಬೋದು. ಸೊ ನಾನು ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲಿಸಿರ್ತೀನಿ. ಆಮೇಲೆ ಮತ್ತೆ ಬೇಕಿದ್ರೆ ಫೈನ್ ಟ್ಯೂನ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಇನ್ನು ಕೊಕ್ಕು ಬಾಕಿ ಇದೆ ಮತ್ತು ಕಣ್ಣುಗಳು ಬಾಕಿ ಇದ್ದಾವೆ. ಬಟ್ ಅದಕ್ಕಿಂತ ಮುಂಚೆ ನೀವು ಬಾಡಿನ ನೋಡಿ, ತುಂಬ ಲೋ ಪಾಲಿಯಲ್ಲಿದೆ. ಏನಪ್ಪ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಮಾಡೆಲ್ ಮಾಡುವಾಗ ಸ್ಟಾರ್ಟಿಂಗ್ನಲ್ಲಿ ಲೋ ಪಾಲಿನಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಆಗ ನಮಗೆ ಮಾಡೆಲ್ ಮೇಲೆ ಫುಲ್ ಕಂಟ್ರೋಲ್ ಇರುತ್ತೆ. ಸೊ ಆಗ ನಾವು ನಮಗೆ ಬೇಕಾದಂತಹ ಶೇಪನ್ನು ಸರಿಯಾಗಿ ಕೊಡ್ಬೋದು. ಸೊ ಸ್ಟಾರ್ಟಿಂಗ್ನಲ್ಲೇ ನೀವು ಹೈ ಪಾಲಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇಕಾದ ಶೇಪನ್ನು ಸರಿಯಾಗಿ ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮಾಡೆಲಿಂಗ್ನಲ್ಲಿ ಯಾವಾಗಲೂ ಸ್ಟಾರ್ಟಿಂಗ್ನಲ್ಲಿ ತುಂಬ ಲೋ ಪಾಲಿ ಇಟ್ಕೊಂಡು ಬೇಸಿಕ್ ಶೇಪ್ಗಳನ್ನ ಮೊದಲು ಸರಿಯಾಗಿ ತಂದ್ಕೋಬೇಕು. ಸೊ ಅದನ್ನು ಬ್ಲಾಕಿಂಗ್ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನೀವು ಒಂದು ರೌಂಡ್ ಆಫ್ ಸ್ಮೂತ್ನೆಸ್ನ ಕೊಟ್ಬಿಟ್ಟು ಮತ್ತೆ ಅಲ್ಲಿ ಕರೆಕ್ಷನ್ಸ್ ಏನಾದರೂ ಇದ್ದರೆ ಮಾಡಬೇಕು. ಸೊ ಆ ಥರ ಹಂತ ಹಂತವಾಗಿ ಮೆಶ್ ಗೌಂಟನ್ನು ಅಥವಾ ಮೆಶ್ ಡೆನ್ಸಿಟಿನ ಸ್ವಲ್ಪನೇ ಜಾಸ್ತಿ ಮಾಡ್ತಾ ಹೋಗಬೇಕಾಗುತ್ತೆ. ಅದು ನಿಮಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ. ಈಗ ಸೊ ನಾವು ಒಂದು ರೌಂಡ್ ಆಫ್ ಸ್ಮೂತ್ನೆಸ್ನ ಇದಕ್ಕೆ ಅಪ್ಲೈ ಮಾಡೋಣ. ಸೊ ಇದನ್ನು ಸೆಲೆಕ್ಟ್ ಮಾಡಿ, ಮೆಷನ್ನು ಶಿಫ್ಟ್ ರೈಟ್ ಕ್ಲಿಕ್, ಸ್ಮೂತ್ ಅಪ್ಲೈ ಮಾಡಿ. ಡಿವಿಷನ್ಸ್ ಜಸ್ಟ್ ಒಂದಿರಲಿ ಸಾಕು. ಓಕೆ ಹೊರಡೆ ಕ್ಲಿಕ್ ಮಾಡಿ. ಸೊ ಇಷ್ಟು ಬಂದಿದೆ. ಸೊ ಈಗ ಒಂದು ಸಲ ನೀವು ಸೈಡ್ ವ್ಯೂವಿಂದ ಮತ್ತು ಫ್ರಂಟ್ ವ್ಯೂವಿಂದ ನೋಡ್ಬೋದು. ಸೊ ಆಲ್ಮೋಸ್ಟ್ ಕರೆಕ್ಟಾಗಿದೆ. ಇನ್ನೊಂದು ಸ್ವಲ್ಪ ಕರೆಕ್ಷನ್ ಇದೆ. ಬಟ್ ಏನಪ್ಪ ಅಂದರೆ ಒಂದು ಸ್ನೇಹಿತರೆ, ಇಲ್ಲಿ ನೀವು ಈ ಎಡ್ಜ್ ಫ್ಲೋಗಳನ್ನು ನೋಡ್ಬೋದು. ಆಲ್ಮೋಸ್ಟ್ ಓಕೆ ಕರೆಕ್ಟಾಗೇ ಇದೆ. ಬಟ್ ಕೆಲವು ಸಲ ಎಡ್ಜ್ ಫ್ಲೋಗಳು ಅಷ್ಟು ಚೆನ್ನಾಗಿ ಬಂದಿರಲ್ಲ, ಅಥವಾ ಶೇಪ್ಗಳು ಸ್ವಲ್ಪ ಟೈಟ್ ಆಗಿರುತ್ತೆ. ಈ ಥರ ಏನಾದರೂ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ಆದಷ್ಟು ಈ ಎಡ್ಜ್ ಫ್ಲೋಗಳನ್ನ ಇನ್ನೂ ಸ್ಮೂತಾಗಿ, ಇನ್ನೂ ನೀಟಾಗಿ ಇಡೋದಕ್ಕೆ ಇಲ್ಲ ನಮ್ಮ ಹತ್ರ ಇಲ್ಲಿ ಒಂದು ಟೂಲ್ ಇದೆ. ಯಾವುದಪ್ಪ ಅಂದರೆ ಎಡ್ಜಿಗೆ ಹೋಗ್ಬಿಟ್ಟು ಒಂದು ಎಡ್ಜ್ ಫ್ಲೋ, ಕಂಪ್ಲೀಟ್ ಎಡ್ಜ್ ಫ್ಲೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆ ಎಡ್ಜ್ ಫ್ಲೋನ ಸೆಲೆಕ್ಟ್ ಮಾಡಿಬಿಟ್ಟು ಎಡ್ಜ್ ಲೂಪನ್ನು ಶಿಫ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಬಂದರೆ ಅಲ್ಲಿ ನಿಮಗೆ ಎಡಿಟ್ ಎಡ್ಜ್ ಫ್ಲೋ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಸೊ ನೀವು ನೋಡ್ಬೋದು ಆ ಎಡ್ಜ್ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ, ತನ್ನ ಪೊಸಿಷನನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಇದನ್ನು ನೀವು ಬೇರೆ ಎಲ್ಲ ಎಡ್ಜ್ ಫ್ಲೋಗಳಿಗೂ ಅಪ್ಲೈ ಮಾಡ್ಬೋದು. ಸೊ ಜಸ್ಟ್ ಡಬಲ್ ಕ್ಲಿಕ್ ಮಾಡಿ ಮತ್ತೊಂದು ಎಡ್ಜ್ ಫ್ಲೋ ಮೇಲೆ ಜಿ ಪ್ರೆಸ್ ಮಾಡಿ. ಸೊ ಜಿ ಪ್ರೆಸ್ ಮಾಡಿದರೆ ಅದೇ ಟೂಲ್ ರಿಪೀಟ್ ಆಗುತ್ತೆ ನೋಡಿ. ಸೊ ಅದು ಏನು ಮಾಡುತ್ತೆ ಅಂದರೆ ಎವರೇಜ್ ಮಾಡ್ಕೊಳ್ಳುತ್ತೆ. ಓಕೆ, ಎಡ್ಜ್ ಫ್ಲೋ ಅಥವಾ ಎಡ್ಜ್ಗಳ ಪೊಸಿಷನನ್ನು ಒಂದರಿಂದ ಒಂದು ಸ್ವಲ್ಪ ಎವರೇಜ್ ಮಾಡ್ಕೊಳ್ಳುತ್ತೆ. ಆಗ ಮಾಡೆಲ್ ಇನ್ನೂ ಸ್ಮೂತಾಗಿ ಇನ್ನೂ ಕ್ಲೀನಾಗಿ ಬರುತ್ತೆ. ಸೊ ಹಾಗಾಗಿ ಎಲ್ಲ ಎಡ್ಜ್ ಲೂಪ್ಗಳನ್ನು ಸೆಲೆಕ್ಟ್ ಮಾಡಿ ನಾವು ಜಿ ಪ್ರೆಸ್ ಮಾಡ್ತಾ ಹೋಗ್ಬೋದು. ನೋಡಿ ಸ್ವಲ್ಪ ಚೇಂಜ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಎಡ್ಜ್ಗಳ ಪೊಸಿಷನ್ ಅವೆಲ್ಲ ತುಂಬ ಕ್ಲೀನಾಗಿರುತ್ತೆ. ನಾವು ಆಮೇಲೆ ಮತ್ತೆ ನಮ್ಮ ರೆಫರೆನ್ಸ್ಗೆ ತಕ್ಕ ಹಾಗೆ ಒಂದು ಸ್ವಲ್ಪ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ನಮಗೆ ಎಡ್ಜ್ ಫ್ಲೋ ಎಲ್ಲ ತುಂಬ ಕ್ಲೀನಾಗಿ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಓವರಾಲ್ ಎಡ್ಜ್ ಫ್ಲೋ ಇನ್ನೂ ತುಂಬ ಕ್ಲೀನಾಗಿ ಬರುತ್ತೆ. ಬಟ್ ನಂತರ ಮತ್ತೆ ನಾವು ಸೈಡ್ ವ್ಯೂಗೆಲ್ಲ ಹೋಗ್ಬಿಟ್ಟು ಸ್ವಲ್ಪ ನಮ್ಮ ಮಾಡೆಲ್ನ ಸಾಫ್ಟ್ ಸೆಲೆಕ್ಷನ್ ಯೂಸ್ ಮಾಡಿ ಕರೆಕ್ಷನ್ ಮಾಡ್ಕೋಬೋದು. ಸಾಫ್ಟ್ ಸೆಲೆಕ್ಷನ್ ಯೂಸ್ ಮಾಡಿ ಬಿ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಕುಕ್ಕನ್ನು ಕೂಡ ನಾವು ಸಪ್ರೇಟಾಗಿ ಒಂದು ಪ್ಲೇನ್ ತೊಗೊಂಡ್ಬಿಟ್ಟು ಸಪ್ರೇಟಾಗಿ ಕ್ರಿಯೇಟ್ ಮಾಡೋಣ. ಒಂದು ಸಿಂಗಲ್ ಪ್ಲೇನ್ ತೊಗೊಂಡು ಮಧ್ಯದಲ್ಲಿ ಒಂದು ಎಡ್ಜನ್ನು ಹಾಕಿ, ನಂತರ ಸೈಡ್ ವ್ಯೂ ಮತ್ತು ಫ್ರಂಟ್ ವ್ಯೂ ಎರಡನ್ನೂ ಯೂಸ್ ಮಾಡಿ ಸೊ ಅದನ್ನು ಆದಷ್ಟು ಸರಿಯಾದ ಶೇಪ್ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಆದಷ್ಟು ಶೇಪನ್ನ ಸರಿಯಾಗಿ ಕೊಡೋದಕ್ಕೆ ಪ್ರಯತ್ನ ಪಡೋಣ. ಸೊ ಟಾಪ್ ಮೇಲ್ಗಡೆ ಭಾಗ ಆಯಿತು ಅನಿಸುತ್ತೆ. ಸೊ ಕೆಳಗಡೆ ಭಾಗನ ಅದೇ ಮೇಲ್ಗಡೆ ಭಾಗವನ್ನೇ ಕಾಪಿ ಮಾಡಿ ಕೆಳಗಡೆ ತೊಗೊಂಡು ಸೊ ಅದನ್ನು ಕೂಡ ಶೇಪ್ ಕೊಡಿ. ಮತ್ತು ಅದಕ್ಕೂ ಕೂಡ ಆ್ಯಕ್ಚುಲಿ ಇಲ್ಲಿ ಸಪ್ರೇಟಾಗಿ ಮಾಡಿದ್ರು ಕೂಡ ನಂತರ ಮತ್ತೆ ಜಾಯಿನ್ ಮಾಡಬೇಕು ಮೇನ್ ಬಾಡಿಗೆ. ಇದನ್ನು ನಂತರ ನಾವು ಮತ್ತೆ ಜಾಯಿನ್ ಮಾಡೋಣ, ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ವರ್ಟೆಕ್ಸ್ಗಳನ್ನು ಆದಷ್ಟು ಸರಿಯಾದ ಜಾಗದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಈಗ ಸ್ನೇಹಿತರೆ ಮೇನ್ ಬಾಡಿ ಮತ್ತು ಆ ಮೇಲ್ಗಡೆ ಭಾಗನ ಕಂಬೈನ್ ಮಾಡಿ. ಸೊ ಕಂಬೈನ್ ಮಾಡಿಬಿಟ್ಟು
ವರ್ಟೆಕ್ಸ್ ಟು ವರ್ಟೆಕ್ಸ್ ಮರ್ಜ್ ಮಾಡಿ. ಬಟ್ ಇಲ್ಲಿ ಸ್ವಲ್ಪ ಆ ವರ್ಟೆಕ್ಸ್ಗಳು ಎಲ್ಲಿದ್ದಾವೆ ಅಂತ ಹುಡ್ಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ವೈರ್ ಫ್ರೇಮ್ ಮೋಡಿಗೆ ಹೋಗ್ಬಿಟ್ಟು ಸ್ವಲ್ಪ ಕರೆಕ್ಟಾಗಿ ನೋಡಿ ಕೊಡಿ. ಏನಂದರೆ ವರ್ಟೆಕ್ಸ್ ಕೌಂಟ್ ಆ್ಯಕ್ಚುಲಿ ನಾನು ಮುಂಚೆ ನೋಡ್ಕೊಂಡಿದ್ದೆ, ಸರಿಯಾಗಿದೆ. ಸೊ ಅಲ್ಲೂ ಮೇಲ್ಗಡೆ 4 ಕೆಳಗಡೆ 4 ಆ ಥರ ಕೌಂಟ್ ಸರಿಯಾಗಿದೆ. ಸೊ ನಾನು ಅದನ್ನು ಹೇಳೋದಕ್ಕೆ ಮರ್ತೆ. ಬಟ್ ನೀವು ಅದನ್ನು ನೋಡ್ಕೋಬೇಕು ಯಾವಾಗಲೂ ಕೂಡ. ಈ ಥರ 2 ಭಾಗಗಳನ್ನು ಸಪ್ರೇಟಾಗಿ ಕ್ರಿಯೇಟ್ ಮಾಡಿ ಕಂಬೈನ್ ಮಾಡಿ ಮರ್ಜ್ ಮಾಡೋದಿದ್ದರೆ ಆಗ ಅಲ್ಲಿ ಎಷ್ಟು ವರ್ಟೆಕ್ಸ್ಗಳು ಇದ್ದಾವೆ, ಇಲ್ಲಿ ಎಷ್ಟು ವರ್ಟೆಕ್ಸ್ಗಳು ಇದ್ದಾವೆ ಅನ್ನೋದನ್ನು ನಾವು ಮುಂಚೆನೇ ನೋಡ್ಕೊಳ್ಬೇಕಾಗುತ್ತೆ. ಮತ್ತು ಅಲ್ಲಿ ಶೇಪ್ ಎಲ್ಲೂ ತುಂಬ ಕೆಳದಾಗಿ ಕಾಣಿಸದೇ ಇರೋ ಹಾಗೆ. ಓಕೆ, ಈಗ ಕೆಳಗಡೆ ಭಾಗನೂ ಕೂಡ ಕಂಬೈನ್ ಮಾಡಿಬಿಟ್ಟು ಮತ್ತು ಅದನ್ನು ಕೂಡ ಸರಿಯಾದ ವರ್ಟೆಕ್ಸ್ಗಳನ್ನು ನೋಡಿಬಿಟ್ಟು ಮರ್ಜ್ ಮಾಡಿ. ಸೊ ಮಧ್ಯದ ವರ್ಟೆಕ್ಸ್ಗೆ ಸೊ ನಾನು ಮೊದಲು ಅದನ್ನು ಆ ವರ್ಟೆಕ್ಸ್ ಮೇಲೆ ಕರೆಕ್ಟಾಗಿ ಸ್ನ್ಯಾಪ್ ಮಾಡಿಕೊಂಡು ನಂತರ ಅದನ್ನು ಮರ್ಜ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಅಲ್ಲಿ ಮರ್ಜ್ ಥ್ರೆಶೋಲ್ಡ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ, 4 ಪಾಯಿಂಟ್ ಎಷ್ಟೋ ಇದೆ. ಹಾಗಾಗಿ ಅದು ಅಕ್ಕಪಕ್ಕದ ವರ್ಟೆಕ್ಸ್ಗಳನ್ನು ಕೂಡ ಮರ್ಜ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದೆ. ಸೊ ಹಾಗೆ ಏನಪ್ಪ ಅಂದರೆ ಮರ್ಜಿನ ಆಪ್ಷನ್ಸ್ ಬಾಕ್ಸಿಗೆ ಹೋಗಿ ಥ್ರೆಶೋಲ್ಡ್ ವ್ಯಾಲ್ಯೂನ ಕಡಿಮೆ ಮಾಡಿ. ಥ್ರೆಶೋಲ್ಡ್ ವ್ಯಾಲ್ಯೂ ಯಾವಾಗಲೂ ಒಂದು 0.01 0.1 ಆ ರೇಂಜಲ್ಲಿ ಇದ್ದರೆ ಸಾಕು. ಅದು ಕೂಡ ನಿಮ್ಮ ಮಾಡೆಲ್ ಸ್ಕೇಲ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ಸ್ಕೇಲಲ್ಲಿ ಮಾಡ್ತಾ ಇದ್ದೀರಂತ. ಸೊ ಈ ಮಾಡೆಲ್ನ ನಾನು ಯಾವುದೇ ರಿಯಲಿಸ್ಟಿಕ್ ಸ್ಕೇಲ್, ರಿಯಲ್ ವರ್ಲ್ಡ್ ಸ್ಕೇಲ್ ಏನು ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಈಗ ಆಲ್ಮೋಸ್ಟ್ ಕಂಬೈನ್ ಆಗಿದೆ. ಈ ತುದಿ ಏನಿದೆ ಅದೊಂದು ಸ್ವಲ್ಪ ದಪ್ಪ ಇರುತ್ತೆ. ನೀವು ಇಮೇಜ್ಗಳನ್ನು, ಫೋಟೋಗಳನ್ನು ನೋಡ್ಬೋದು. ಈಗ ಕೆಳಗಡೆ ಕೂಡ ಒಂದು ಬೈ ಮಿಸ್ಟೇಕ್ ಸೆಲೆಕ್ಟ್ ಮಾಡಿದ್ದೆ ಅನಿಸುತ್ತೆ. ಅದನ್ನು ಡಿಸೆಲೆಕ್ಟ್ ಮಾಡಿ ಮತ್ತೊಂದು ಸಲ ಸರಿಯಾಗಿ ಸೆಲೆಕ್ಟ್ ಮಾಡಿ. ಈ ತುದಿ ಭಾಗ ಸ್ವಲ್ಪ ದಪ್ಪ ಇರುತ್ತೆ. ಕೊಕ್ಕನ್ನು ನೀವು ಫೋಟೋಗಳನ್ನು ನೋಡಿ. ಸೊ ಅದನ್ನು ಎಕ್ಸ್ಟ್ರೂಡ್ ಮಾಡಿ. ಸೊ ಅಲ್ಲಿ ಮುಂದ್ಗಡೆ ತುದಿಯಲ್ಲಿ ಒಂದು ಸ್ವಲ್ಪ ಅದನ್ನು ಕಡಿಮೆ ಮಾಡ್ಬೋದು. ನಂತರ ಇಲ್ಲೊಂದು ಹೋಲ್ ಇರುತ್ತೆ. ಈ ಹೋಲ್ ಏನಕ್ಕಿರುತ್ತೋ, ಓಕೆ ಅದು ಮೂಗಲ್ವಾ. ಸೊ ಅಲ್ಲಿ ಹೋಲ್ ಇರುತ್ತೆ, ಆ ಹೋಲನ್ನು ಕ್ರಿಯೇಟ್ ಮಾಡೋಣ. ಸೊ ಅಲ್ಲಿ ಒಂದು ಫೇಸನ್ನು ಎಕ್ಸ್ಟ್ರೂಡ್ ಮಾಡಿ ಆ ಥರ ಮಾಡಬಹುದು. ಓಕೆ ಸ್ನೇಹಿತರೆ, ಈಗ ಕಣ್ಣನ್ನು ಕ್ರಿಯೇಟ್ ಮಾಡೋಣ. ಸೊ ಮೊದಲು ಆ ಭಾಗದ ಶೇಪನ್ನ ಸ್ವಲ್ಪ ಸರಿಯಾಗಿ ಮಾಡಿ. ನೀವು ನೋಡ್ಬೋದು, ಫೋಟೋಗಳನ್ನು ಗಮನಿಸಿ ನೋಡಿ, ಕಣ್ಣುಗಳು ಸ್ಟ್ರೈಟಾಗಿ ವರ್ಟಿಕಲ್ ಆಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಆ ಥರ ರೊಟೇಟ್ ಮಾಡ್ಕೊಂಡಿದ್ದೀನಿ. ನಂತರ ಈಗ ಆ ವರ್ಟೆಕ್ಸ್ಗಳನ್ನು ಸ್ವಲ್ಪ ರೌಂಡಾಗಿ ಇಡಿ. ಇಲ್ಲ ಬೆಟರ್ ನೀವು ಸರ್ಕ್ಯುಲರೈಸ್ ಕಾಂಪೊನೆಂಟ್ಸ್ ಯೂಸ್ ಮಾಡೋದು ಒಳ್ಳೆಯದು. ಆವಾಗ ಪಕ್ಕ ರೌಂಡ್ ಬರುತ್ತೆ, ನೀಟಾಗಿ ರೌಂಡಾಗಿ ಬರುತ್ತೆ. ನಂತರ ಈಗ ಮತ್ತೆ ಒಂದು ಸ್ವಲ್ಪ ವರ್ಟೆಕ್ಸ್ಗಳನ್ನು ಸರಿ ಮಾಡಿ. ಸೊ ಆ ಐ ಬಾಲ್ ಏನಿದೆ ಅದನ್ನು ತಂದು ಅಲ್ಲಿ ಸರಿಯಾಗಿ ಕೂರಿಸಿ. ಸೊ ಕಣ್ಣಿನ ಆ ಭಾಗನ ಒಂದು ಸ್ವಲ್ಪ ಎಕ್ಸ್ಟ್ರೂಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಓಕೆ ಅನಿಸುತ್ತೆ. ಸೊ ಅದನ್ನು ಆ ಕಡೆ ಕೂಡ ಕಾಪಿ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ನಾನು ಈ ಟ್ಯುಟೋರಿಯಲ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ.
ಓಕೆ ಸ್ನೇಹಿತರೆ, ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಮತ್ತು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.